ಸೂತ್ರ 37. ವೀತರಾಗ ವಿಷಯಂ ವಾ ಚಿತ್ತಂ. ಪದಗಳ ವಿಭಾಗ. ವೀತರಾಗ ವಿಷಯಂ ವಾ ಚಿತ್ತಂ. ಪದಗಳ ಅರ್ಥ. ವೀತರಾಗ ಅಂದರೆ ರಾಗವನ್ನು ಜಯಿಸಿಕೊಂಡಿರುವಂಥದ್ದು, ಆಸೆಯನ್ನು ಗೆದ್ದುಕೊಂಡಿರುವಂಥದ್ದು. ವಿಷಯಂ ವಿಷಯಂ ಅಂದರೆ ಜ್ಞಾನೇಂದ್ರಿಯ ಹಾಗೂ ಮನಸ್ಸಿನಿಂದ ಆಗುವಂತಹ ಸಂವೇದನೆಗಳು. ವಾ ಅಂದರೆ ಅಥವಾ, ಕೂಡ, ಸಹ. ಚಿತ್ತಂ ಅಂದರೆ ಮನಸ್ಸು. ಭಾವಾರ್ಥ. ಈ ಹಿಂದೆ ಹೇಳಿರುವಂತಹ ಸೂತ್ರದಲ್ಲಿ ಚಿತ್ತಪ್ರಸಾದವನ್ನು ಹೇಗೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಇಲ್ಲಿ ವೀತರಾಗ ಅಂದರೆ ಮನಸ್ಸಿನ ರಂಜನೆಯನ್ನು ಗೆದ್ದುಕೊಂಡು ಜಯಿಸಿಕೊಂಡು, ಅಂದರೆ ಅಶಾಶ್ವತ ಆನಂದವನ್ನು ಅದರಿಂದ ಮನರಂಜನೆಯನ್ನು ಮಾಡಿಕೊಳ್ಳದೆ ನಿಜ ಆನಂದಕ್ಕಾಗಿ ಮನಸ್ಸಿನ ರಂಜನೆಯನ್ನು ಮಾಡಿಕೊಳ್ಳಬೇಕು. ಇದಕ್ಕಾಗಿ ವೀತರಾಗಿಗಳಾದಂತಹ, ವಿರಾಗಿಗಳಾದಂತಹ ಹಾಗೂ ಪವಿತ್ರಾತ್ಮರಾದಂತಹ ಯೋಗಿಗಳ ಆತ್ಮಚರಿತ್ರೆ ಹಾಗೂ ಉಪದೇಶಗಳ ಬಗ್ಗೆ ಓದುತ್ತಾ ನಿಜಾನಂದಕ್ಕಾಗಿ ಮನಸ್ಸನ್ನು ಏರ್ಪಾಡು ಮಾಡಿಕೊಂಡು ಚಿತ್ತಪ್ರಸಾದವನ್ನು ಕಾಪಾಡಿಕೊಳ್ಳಬೇಕು ಎಂದು ಈ ಸೂತ್ರದ ಮೂಲಕ ಮಹರ್ಷಿ ಪತಂಜಲಿಯವರು ತಿಳಿಸಿರುತ್ತಾರೆ. ಸೂತ್ರ 38. ಸ್ವಪ್ನ ನಿದ್ರಾ ಜ್ಞಾನಾಲಂಬನಂ ವಾ. ಪದಗಳ ವಿಭಾಗ. ಸ್ವಪ್ನ, ನಿದ್ರಾ, ಜ್ಞಾನ, ಆಲಂಬನಂ ವಾ. ಸ್ವಪ್ನ ಎಂದರೆ ಕನಸು, ನಿದ್ರಾ ಎಂದರೆ ಮಲಗುವಂತಹ ಸ್ಥಿತಿ, ಜ್ಞಾನ ಅಂದರೆ ಇಲ್ಲಿ ಎಚ್ಚರವಾಗಿರುವಂತಹ ಸ್ಥಿತಿ ಅಂದರೆ ಜಾಗೃತಾವಸ್ಥೆ, ಆಲಂಬನಂ ಅಂದರೆ ಅವಲಂಬಿಸಿಕೊಂಡಿರುವಂಥದ್ದು, ವಾ ಅಂದರೆ ಅಥವಾ. ಅಂದರೆ ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ, ಜಾಗೃತಾವಸ್ಥೆ ಈ ಮೂರು ಅವಸ್ಥೆಗಳಲ್ಲೂ ಅವಲಂಬಿಸಿಕೊಂಡು ಪೂರ್ಣ ಪ್ರಜ್ಞೆಯಿಂದ ಮನಸ್ಸನ ಪ್ರಸನ್ನತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಈ ಸೂತ್ರದ ಅರ್ಥವಾಗಿದೆ.